भक्तजनेभ्यो इष्टार्थफलसिद्धिर्कारः आयुरारोग्यैश्वर्याभिवृद्ध्यर्थं सर्वार्थकाय मोक्षाचतुर्विधफलपुरुषार्थसिद्ध्यर्थं तजन्महि ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಘರ್ಷ ರಾಜಕಾರಣದಿಂದ ರಾಜ್ಯದ ಜನತೆಗೆ ಅನ್ಯಾಯವಾಗುತ್ತಿದೆ. ಚೇಳೂರು ತಾಲೂಕಿನಲ್ಲಿ ಸಂಸದರಿಂದ ನಮ್ಮ ನಡೆ ಜನತೆಯ ಕಡೆ ಕಾರ್ಯಕ್ರಮದಲ್ಲಿ ಸಂಸದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಘರ್ಷ ರಾಜಕಾರಣದಿಂದ ನಾಡಿನ ಜನತೆಗೆ ಅನ್ಯಾಯವಾಗುತ್ತಿದೆಯೇ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಆಗುತ್ತಿಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಡೆ ಜನತೆಯ ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರುವುದು ಸಂತಸದ ವಿಚಾರವಾಗಿದೆ. ಅಭಿವೃದ್ಧಿ ಬಯಸುವ ಯಾವುದೇ ಸರ್ಕಾರಗಳು ಸಂಘರ್ಷಕ್ಕೆ ಇಳಿದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಹೊರತು ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಮಾತು ಹೇಳಿದ್ದಾರೆ. విశేషంగా మన ప్రధానమంత్రి నరేంద్ర మోదీ గారు ప్రతి ఒక్క భారతీయుడికి కూడా అనేక పథకాల్ని ఇచ్చినారు. ఈరోజు స్వచ్ఛ భారత్ మిషన్, అలాగే జల్ జీవన్ మిషన్, త్రాగే నీళ్లు, ఇంటింటికి మీకు ఈరోజు నల్లీల మూలకంగా నీళ్ళు ఇచ్చే ఒక యోజన ఇది. ఇవన్నీ కూడా కేంద్ర ప్రభుత్వం ఇచ్చింది. అయితే బాగేపల్లిలో మన శాసక మిత్రుడే పూజలు చేసుకొని పోతా ఉన్నారు, ఆయన ఇచ్చినట్టు. ಪ್ರೋಟೋಕಾಲ್ ఉంది కదా. ನಮ್ಮ ನಡೆ ಜನತೆಯ ಕಡೆ ಕಾರ್ಯಕ್ರಮಕ್ಕೆ ನೂತನ ಚೇಳೂರು ತಾಲೂಕಿನ ಚಾಕವೇಲು ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಕವೇಲು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸಿದ್ದಾರೆ. ರಾಮನೂಪಡಿ ರಸ್ತೆ ಟಾರ್ ಹಾಕಿಸಲು ಅಲ್ಲಿನ ಬಿಜೆಪಿ ಪ್ರತಿನಿಧಿಗಳಾದ ಪಿಎನ್ ಪ್ರತಾಪ್ ರೆಡ್ಡಿ, ಕೆ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದ್ದಾರೆ. ಗ್ರಾಮಗಳಲ್ಲೂ ಸಂಸದರಿಗೆ ಹೂವಿನ ಸುರಿಮಳೆ ಸುರಿಸಿದ್ದಾರೆ. ಪಟಾಕಿಗಳನ್ನ ಹೊಡೆದು ಸಂಭ್ರಮಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ದಲಿತ ಕಾಲೋನಿಗಳಿಗೆ ಭೇಟಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ಪ ರೆಡ್ಡಿ, ಮುಖಂಡರಾದ ಜೆಪಿ ಚಂದ್ರಶೇಖರ ರೆಡ್ಡಿ, ಜಿವಿ ಕೃಷ್ಣಾರೆಡ್ಡಿ, ಪಿಎಸ್ ವೆಂಕಟರೆಡ್ಡಿ, ಸೋಮಶೇಖರ್ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ್, ಎಸ್ವೈ ವೆಂಕಟರಮಣಾರೆಡ್ಡಿ, ಮರವಪಲ್ಲಿ ಎಂಇ ಮಂಜುನಾಥ್ ರೆಡ್ಡಿ, ಎಂಎನ್ ರಾಜಾರೆಡ್ಡಿ, ನಿಮ್ಮಕಾಯಿಲ ಹಳ್ಳಿ ಎಂ ಸುಬ್ಬಾರೆಡ್ಡಿ, ನಿಮ್ಮಕಾಯಿಲಪಲ್ಲಿ ಎಂ ಸುಬ್ಬಿರೆಡ್ಡಿ ಮತ್ತಿತರರು ಇದ್ದರು.